ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಬೇರೆ ಆಗ್ಲ ಮರ. ನನ್ನ ಅಣ್ಣ ಬೇರೆ ಇವತ್ತು ಎಷ್ಟೋ ದಿನ ಆದ್ಮೇಲೆ ತಂಗಿ ಮನೆಗಂತ ಬರ್ತದಾನೆ. ಎಂತ ಮಾಡೋದಂತ ಬೇರೆ ಗೊತ್ತಾಗ್ತಿಲ್ಲ. ಏನಾರು ಹೊಸದಾಗಿ ಮಾಡೋಣ ಅಂತ ಕೊಟ್ಟೆ ಕಡುಬು ಮಾಡ್ಬೇಕು ಅಂತ ಅನ್ಕೊಂಡಿನ್ಕಂಡ್ರಿ. ಅವನಿಗೆ ಬೇರೆ ಕೊಟ್ಟೆ ಕಡುಬು ಬಂದ್ರೆ ಭಾರಿ ಆಸೆ ಮರ. ಇವತ್ತು ಹೊತ್ತಿಗೆ ಮುಂದೆ ಬೇರೆ ಕರ್ಕ ಬರ್ತದಾನೆ. ಏನಾರು ಹೊಸದಾಗಿ ಮಾಡ್ಬೇಕು. ಅದು ಕೊಟ್ಟೆ ಕಡುಬು ಸಾಮಾನು ನೋಡ್ರಿ, ಭಾರಿ ಇಷ್ಟ ಬೇರೆ ಅವನಿಗೆ. ಕೋಳಿ ಸಾರು ಮಾಡೋಣ ಅಂತ ಅನ್ಕೊಂಡಿನಿ. ಬರೋ ಟೈಮ್ ಆತ ಏನ ಕೊಟ್ಟೆ ಕಡುಬು ಮಾಡಕ್ ಬೇರೆ ತಯಾರಿ ಮಾಡ್ಕೋಬೇಕು. ನೆಂಟರು ಬಂದಾಗ ಅವ್ರ ಮುಂದೆ ಎಲ್ಲ ಎಲ್ಲಿ ಮಾಡಕ್ಕಾಗತ್ತೆ. ಅಣ್ಣನ ಹತ್ರ ಎಷ್ಟೊಂದು ಮಾತಾಡಕೈತೆ ಬೇರೆ. ನಾನು ಬೇಗ ಬೇಗ ಮಾಡ್ತೀನಪ್ಪ. ಪಕ್ಕದ ಮನೆ ಸರೋಜಕ್ಕನಾರು ಒಂದು ಮಾತು ಕರೆದ್ರೆ ಬರ್ತಾರೇನ. ಪಾಪ ಬಂದ ಹೆಂಗ್ಸು ನಂಗೆ ಸಹಾಯನಾರು ಮಾಡ್ತತೆ. ಒಂದು ಕೂಗು ಹೊಡಿತೀನಿ ನೋಡೋಣ. ಸರೋಜಕ್ಕ, ಓ ಸರೋಜಕ್ಕ, ಎಂತದ್ರಿ ಪರತಕ್ಕ? ಒಂಚೂರು ಕೊಟ್ಟೆ ಕಡುಬು ಮಾಡೋದೈತ್ ಕಣೆ, ಬಾರೆ. ಸರಿ ಕಣ್ರಿ ಅಕ್ಕ, ಬತ್ತೀನಿ. ಒಂಚೂರು ಒಲೆ ಮೇಲೆ ಹಾಲಿಟ್ಟಿನಿ, ಇಳಿಸ್ಬತ್ತೀನಿ, ತಡೀರಿ. ಎಲ್ಲ ಬೇಗ ರೆಡಿ ಮಾಡ್ಬೇಕಪ್ಪ. ಸರೋಜಕ್ ಬೇರೆ ಬತ್ತೀನಿ ಅಂದರೆ ಅವ್ರು ಬಂದಾಗೆಲ್ಲ ರೆಡಿ ಮಾಡ್ತಾ ಕೂತ್ರೆ ಸರಿಯಾಗಲ್ಲಪ್ಪ. ಪರತಕ್ಕ ಐದಿರನ್ರಿ ಒಳಗೆ? ಓ ಸರೋಜಕ್ ಬಂದ್ಲೇನ? ಬಾರೆ ಒಳಗೆ ಐದೀನಿ, ಬಾರೆ ಕುತ್ಕಳೆ. ಮಾಡಿದ್ರನ್ರಿ ಅಕ್ಕ ಕೊಟ್ಟೆ ಕಡುಬ್ನ? ಇಲ್ಲ ಕಣೆ, ನೀ ಬತ್ತೀಯ ಅಂತ ಬೇರೆ ಹೇಳಿದ್ದಲ್ಲ, ಅದಕ್ಕೆ ಬಾಳೆದೆಲ್ಲ ಬಾಡ್ಸಿಟ್ಟಿನಿ. ಹ್ಞೂ ಅಕ್ಕ, ಮಾಡಂತಗಳಿ. ಅಲ್ರಿ ಅಕ್ಕ, ನಾನು ಎಷ್ಟೋ ಸರಿ ಕೊಟ್ಟೆ ಕಡುಬು ಮಾಡಿನ್ ಕಣ್ರಿ. ಅದೆಂತಕೋ ಮೆತ್ತಗತ್ತವೆ, ಒಂದೊಂದ್ಸರಿ ಇಲ್ಲ ಗಟ್ಟಿ ತಕೊಂಡ್ರಿ. ಅದು ಹದನೇ ಗೊತ್ತಾಗಲ್ಲ. ಅದು ಹೆಂಗ್ರಿ ಹದದ ಥರ ಮಾಡೋದು? ಅಕ್ಕಿ ತೊಳೆದು ಬಿಸಿಲಲ್ಲಿ ಕಟ್ಟಿ ಒಣಸ್ಕೋಬೇಕು. ಆಮೇಲೆ ಬೀಸೆ ಕಲ್ಲಲ್ಲಿ ರವೆ ಥರ ತರಿ ತರಿಯಾಗಿ ಬೀಸ್ಕೋಬೇಕು. ಹ್ಞೂನ್ರಿ ಅಕ್ಕ, ಇಷ್ಟೆಲ್ಲ ಹದ ಗೊತ್ತು. ಮುಂದೇನು ಗೊತ್ತಾಗಲ್ಲ ಕಣ್ರಿ. ಆಮೇಲೆ ಎಂತ ಮಾಡ್ಬೇಕ್ರಿ? ನೀನು ಎಷ್ಟು ಸೇರು ಅಕ್ಕಿ ಹಾಕಿ ಮಾಡ್ತೀಯ? ಅಕ್ಕ 4 ಸೇರು ಹಾಕಿರ್ತೀನಿ ಕಣ್ರಿ. ಅಂಬ್ಲಿ ಎಷ್ಟು ಕಸ್ಕೋಬೇಕು ಅದೇ ಗೊತ್ತಾಗಲ್ಲ ನನಗೆ. 4 ಸೇರು ಅಕ್ಕಿಗೆ 1 ಸೇರು ಅಂಬ್ಲಿ ಮಾಡಿ ತಣ್ಸಕ್ಕಿಡು. ಹಾ, ಆಮೇಲೆ ಅಲ್ಲ, ಆ 4 ಸೇರಿಗೆ 1 ಸೇರು ಸಾಕನ್ರಿ? ಸರಿ, ಅಷ್ಟೇ ಸಾಕು. ಆಮೇಲೆ ಸ್ವಲ್ಪ ರವೆ ಹಾಕಿದ್ರೆ ಸಾಕು. ಹಾಗೆ ಆ ಹಿಟ್ಟಿಗೆ ಉದ್ದಿನ ಸ್ವಲ್ಪ ಕಡ್ದು ಹಾಕ್ಬೇಕಾ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿದ್ರೆ ಘಮ ಘಮ ಅಂತತ್ ನೋಡು. ಆಮೇಲೆ ಎಂತ ಮಾಡ್ಬೇಕ್ರಿ ಅಕ್ಕ? ಆ ಹಿಟ್ಟಿಟ್ಟಿರ್ತೀಯಲ್ಲ, ಆ ಹಿಟ್ಟಿಗೆ ಅಂಬ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಬಾಳೆದೆಲೆಯಲ್ಲಿ ಕೊಟ್ಟೆ ಕಟ್ಟಿ ಆ ಹಿಟ್ಟನ್ನು ಹಾಕಿ ಸರ್ಗೋಲಲ್ಲಿ ಬೇಯಿಸಕ್ಕಿಡ್ಬೇಕು. ಸರ್ಗೋಲಿಗೆ ಟೈಟಾಗಿ ಮುಚ್ಚಳ ಹಾಕಬೇಕು. ಇಲ್ಲ ಅಂದರೆ ಮತ್ತೆ ಕಡುಬೆಲ್ಲ ಹಾಳಾಗೋತಾವ ನೋಡು. 3 ಗಂಟೆ ಚೆನ್ನಾಗಿ ಕಡುಬು ಬೇಯಬೇಕು. ಅವಾಗ ಮಾತ್ರ ತಿನ್ನಕ್ಕೆ ಭಾರಿ ಚೆನ್ನಾಗತ್ತೆ. ಅಕ್ಕ ಇದೆಲ್ಲ ಗೊತ್ತಿತ್ಕಂಡ್ರಿ, ಆ ಹಿಟ್ಟಿನ ಹದ ಒಂಚೂರು ಗೊತ್ತಿರಲ್ಲ. ಮಾತಾಡ್ತಾ ಮಾತಾಡ್ತಾ ಕಡುಬೇ ಮಾಡಿದ್ ಗೊತ್ತಾಗ್ಲ ನೋಡು. ಸರಿ ಕಣ್ರಿ ಅಕ್ಕ, ನೀವು ಇನ್ನು ಸರ್ಗೋಲಿಗೆ ಹಾಕಿ ಬೇಯಿಸ್ರಿ. ನಾ ಇನ್ನು ಹೋಗ್ಬತ್ತೀನಿ. ಒಂಚೂರು ಕೆಲಸ ಐತೆ ಮನೇಲಿ, ಕೊಟ್ಟಿಗೆ ಹೋಗ್ಬೇಕು ಒಂಚೂರು. ಸರಿ ಕಣೆ, ಹೋಗ್ಬಾರೆ. ಸಂಜೆ ಬಾರಿ ಊಟಕ್ಕೆ. ಇಲ್ಲ ಅಂದರೆ ನಿನ್ನ ಮಗುನಾರು ಕಳಿಸೆ, 1-2 ಕೊಟ್ಟೆ ಕಡುಬು ಕೊಟ್ಟು ಕಳಿಸ್ತೀನಿ. ಸರಿ ಕಣ್ರಿ ಅಕ್ಕ, ತಮ್ಮನಿಗೆ ಸಂಜೆ ಬರಕ್ಕೆ ಹೇಳ್ತೀನಿ, ತಗೊಳ್ಳಿ. ಓ ಅಣ್ಣ ಅದಕ್ಕೆ ಬಂದ್ರೇನೋ, ಬೈಕ್ ಹಾರನಾತೈತೆ ಬೇರೆ. ಬೇಗ ಕಡುಬು ಒಲೆಗಿಟ್ಟು ಅಣ್ಣನ ಮಾತಾಡ್ಸಕ್ಕೆ ಹೋಗ್ತೀನಪ್ಪ. ಓ ಚೆನ್ನಾಗದೀರಾ ಅಣ್ಣ ಅತ್ಕೆಮ್ಮ? ಹ್ಞೂ ಕಣ ತಂಗಿ, ನಾ ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ದೀಯನೆ? ಹ್ಞೂ ಅತ್ಕೆಮ್ಮ, ನಾ ಚೆನ್ನಾಗದೀನಿ. ನೀ ಚೆನ್ನಾಗದೀರನ್ರಿ? ಅವಳಿಗೆ ಏನಾಗೈತೆ ಬಿಡ, ಗನ ಆಗಿದ್ದಾಳೆ. 3 ಹೊತ್ತು ತಿಂತಾಳೆ ಉಣ್ತಾಳೆ, ಮತ್ತೇನೆ ಅವಳಿಗೆ? ಅಣ್ಣ ಪಾಪ ಅತ್ಗೆ ಮುಗಿಯನಕ್ಕ ಹಂಗಂತೀಯಲ್ಲ? ಹ್ಞೂ ಕಣ್ರಿ ಅತ್ಕೆಮ್ಮ, ಇವ್ರದಂತೂ ಯಾವಾಗಲೂ ಇರೋದೆ. ಎಲ್ಲಿ ಹೋದ್ರೂ ತಮಾಷೆ ಮಾಡೋದನ್ನ ಬಿಡಲ್ಲ ನೋಡಿ. ಹ್ಞೂ ಕಣ್ರಿ ಅತ್ಗೆಮ್ಮ, ಯಾವಾಗಲೂ ಅವ್ನ ಬುದ್ಧಿ ಇದು ಒಂದೇ ನೋಡ್ರಿ. ನನಗೂ ಮೊದಲು ಹಂಗೆ ಮಾಡ್ತಿದ್ದ, ಇವಾಗ ಒಂಚೂರು ಕಡಿಮೆ ಮಾಡೇನೆ. ಆದರೂ ಹಂಗೆ ಮಾಡ್ತಿರ್ತಾನೆ, ಏನು ಮಾಡೋಕ್ಕಾಗತ್ತೆ ಬಿಡ್ರಿ ಅತ್ಲಾಗೆ. ಹಾಂ ಸರಿ, ಈಗ ಉಣ್ಣಕ್ಕೆ ಹೋಗೋಣ ಬರ್ರಿ. ಟೈಮ್ ಆಗೈತಲ್ಲ, ಕೈಕಾಲು ತೊಳ್ಕೊಂಡು ಬರ್ರಿ. ಅಣ್ಣ ನಿಂಗೋಸ್ಕರ ನಾನು ಕೊಟ್ಟೆ ಕಡುಬು ಮಾಡೀನಿ ಕಣ. ಕೊಟ್ಟೆ ಕಡುಬು ಮಾಡಿನಂದ್ರಿ ಅತ್ಗೆಮ್ಮ? ಅಷ್ಟೊಂದು ಕಷ್ಟಪಟ್ಟು ಕೊಟ್ಟೆ ಕಡುಬು ಅಂತ ಕೈ ಮಾಡಕ್ಕೆ ಹೋದ್ರಿ? ಅಣ್ಣಗಿಂತ ಆ ಕೆಲಸ ಏನು ಹೆಚ್ಚೇನ್ರಿ ಅತ್ಗೆಮ್ಮ? ಅವ್ನಿಗೆ ಮಾಡಿದೆ ಮತ್ತೆ ಯಾರಿಗೆ ಮಾಡಲಿ ನಾನು? ನಡಿ ತಂಗಿ, ಊಟ ಹಾಕು. ನಾನಿನ್ನು ನಮ್ಮ ಅಣ್ಣಂಗೆ ಊಟ ಹಾಕಕ್ಕೆ ಹೋಗ್ಬೇಕಪ್ಪ. ನಮ್ಮ ಕೊಟ್ಟೆ ಕಡುಬಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ಮಾಡಿ ಆಯ್ತಾ? ಹಾಗೆ ಒಂದು ಸಬ್ಸ್ಕ್ರೈಬು ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ನಮ್ಮ ಮಲೆನಾಡು ಪುಟಾಣಿಗಳನ್ನ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ.